ಹಲೋ ಇನ್ವೆಸ್ಟರ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ. ಇವತ್ತು ಐ ಪಿ ಒ ಅನಾಲಿಸಿಸ್ ಬಗ್ಗೆ ನೋಡೋಣ. ಬೋರನ್ ವ್ಯೂಸ್ ಅಂತ ಒಂದು ಐ ಪಿ ಒ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ಅನಾಲಿಸಿಸ್ ಮಾಡೋಣ. ಸೊ ನೀವು ಒಂದು ಗೂಗಲ್ ಓಪನ್ ಮಾಡಿ, ಗೂಗಲ್ ಬ್ರೌಸರ್ ಓಪನ್ ಮಾಡಿ. ಸೊ ವಾಚ್ ಐ ಪಿ ಒ ಅಂತ ಟೈಪ್ ಮಾಡಿ, ಇಲ್ಲ ಜಿ ಎಂ ಪಿ ಅಂತ ಟೈಪ್ ಮಾಡಿ. ನಾನೇನ್ ಮಾಡ್ತೀನಿ, ವಾಚ್ ಐ ಪಿ ಒ ಅಂತ ಟೈಪ್ ಮಾಡ್ತೀನಿ. ಇದರಲ್ಲಿ ಫಸ್ಟ್ ಏನ್ ಬರುತ್ತೆ ಈ ಲಿಂಕ್, ಸಾರಿ ಈ ಲಿಂಕ್ ಕ್ಲಿಕ್ ಮಾಡಿ. ಈ ಕೆಳಗಡೆ ಇಲ್ಲಿ ನಾನು ಬೋರನ್ ವ್ಯೂಸ್ ಇಲ್ಲಿ ಕಾಣ್ತಾ ಇದೆನಾ, ಬೋರಾನ್ ವ್ಯೂಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇರೆ ಕಂಪ್ನಿಗಳು ಇದಾವೆ. ಸೊ ಐ ಪಿ ಒ ಜಿ ಎಂ ಪಿ ಬೋರಾನ್ ವ್ಯೂಸ್ ಐ ಪಿ ಬಿ ಎಷ್ಟಿದೆ, ₹58 ಇದೆ. ಸೊ ಪ್ರೈಸ್ ಬಂದು ಎಷ್ಟಿದೆ, ₹216 ಇದೆ. ಎಷ್ಟು ಗೇನ್ ಆಗಿದೆ, ₹27 ಇನ್ಕ್ರೀಸ್ ಆಗಿದೆ, ಗೇನ್ ಆಗಿದೆ. ಇಲ್ಲಿ ಐ ಪಿ ಒ ಡೇಟ್ ಬಂದು 20 ಇಂದ 22 ಒಳಗೆ ಈ ಕಂಪ್ನಿ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಅದು ಬಿಟ್ವೀನ್ದಲ್ಲೇ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಟೈಪ್ ಅನ್ನು ಮೇನ್ ಬೋರ್ಡ್ ಐ ಪಿ ಒ. ಸೊ ಯಾವಾಗಲೂ ಒಂದು ನಾವು ಐ ಪಿ ಒ ಅಪ್ಲೈ ಮಾಡಬೇಕಾದ್ರೆ ಮೇನ್ ಬೋರ್ಡ್ ಐ ಪಿ ಒನ ಚೂಸ್ ಮಾಡಬೇಕಾಗುತ್ತೆ. ಕೆಳಗಡೆ ಎನ್ ಎಸ್ ಸಿ ಮತ್ತು ಎನ್ ಎಸ್ ಸಿ ಎಂ ಎಸ್ ಸಿ ಅಂತಂದ್ರೆ ಇಲ್ಲಿ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಈ ಕಂಪ್ನಿಗಳಿಗೆ ಇದಕ್ಕೆ 1 lakh ಅಬೋ ಅಮೌಂಟ್ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಾವು ಐ ಪಿ ಒ ಜಿ ಎಂ ಪಿ ಅಂತಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ, ಅಂದ್ರೆ ಯಾವುದೇ ಒಂದು ಕಂಪ್ನಿ ಸ್ಟಾಕ್ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ಬೇಕಾದ್ರೆ ಅದು ಜಿ ಎಂ ಪಿ ಒಂದು ವ್ಯಾಲ್ಯೂ ಕೊಡ್ತಾರೆ. ಅದು ಪಾಸಿಟಿವ್ ಜಿ ಎಂ ಪಿ ಇದ್ರೆ ಅದು ತುಂಬಾ ಇನ್ವೆಸ್ಟರ್ಸ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಅದು ಕಂಪ್ನಿ ಇದ್ ಮಾಡ್ಬೋದು. ಈ ನೆಗೆಟಿವ್ ಇದ್ರೆ ನೆಗೆಟಿವ್ ಅಂತ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಮಿನಿಮಮ್ ಜಿ ಎಂ ಪಿ ಮಿನಿಮಮ್ ಏನಿಲ್ಲ ಅಂದ್ರೆ 20 ಇದ್ರೆ ನಾವೇ ಇನ್ವೆಸ್ಟರ್ಸ್ ಅಪ್ಲೈ ಮಾಡ್ಬೇಕು ಯಾವುದೇ ಒಂದು ಕಂಪ್ನಿಗೆ ಅಂತ. ಸೊ ಇಲ್ಲಿ 58 ಇದೆ ಅಂತಂದ್ರೆ ಚೆನ್ನಾಗಿದೆ ಈ ಕಂಪ್ನಿ. ಸೊ ಇದನ್ನ ನಾವು ಬೇರೆ ಬೇರೆ ಅನಾಲಿಸಿಸ್ ಮಾಡೋಣ. ಫೈನ್ ಇದು ಯಾರು ಕಾಂಪಿಟೇಟರ್ ಯಾರಿದ್ದಾರೆ ಅಂತ ನೀವೇನ್ ಮಾಡಿ, ಬೋರನ್ ವ್ಯೂಸ್ ಓಪನ್ ಮಾಡಿ. ಇಲ್ಲಿ ಕೆಳಗಡೆ ಬರುತ್ತೆ, ಈ ಕೆಳಗಡೆ ಬನ್ನಿ. ಬೋರನ್ ವ್ಯೂಸ್ ಐ ಪಿ ಒ ಡೀಟೇಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ ಐ ಪಿ ಒ ಡೇಟ್ ಓಪನ್ ಯಾವಾಗ ಆಗುತ್ತಪ್ಪ ಅಂದ್ರೆ May 20ಗೆ ಇದು ಏನಂತಾರೆ ಸಬ್ಸ್ಕ್ರಿಪ್ಷನ್, ಈ ಕಂಪ್ನಿ ಸಬ್ಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಬೋರನ್ ವ್ಯೂಸ್ ಇಲ್ಲಿ ಕ್ಲೋಸ್ ಆಗೋದು ನಾವು ಅಂದ್ರೆ ಲಾಸ್ಟ್ ಐ ಪಿ ಒ ಕ್ಲೋಸ್ ಆಗೋದು ಅಂದ್ರೆ May 22 5 PM ಗೆ, ಈವ್ನಿಂಗ್ 5 PM ಗೆ ನಾವು ಅಪ್ಲೈ ಮಾಡೋದು ಇದು ಮಾಡ್ಬೋದು. ಇದಕ್ಕೆ ಪ್ರೀ ಅಪ್ಲೈ ಕೂಡ ಮಾಡ್ಬೋದು. ಅಂದ್ರೆ 20ಗೆ ಓಪನ್ ಆಗುತ್ತೆ, ಓಪನ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ, ಆ ಕಂಪ್ನಿನ ಅಪ್ಲೈ ಮಾಡ್ಬೋದು. ನಾವು ಪ್ರೀ ಅಪ್ಲೈ ಕೂಡ ಮಾಡ್ಬೋದು. ಪ್ರೀ ಅಪ್ಲೈ 19 ಕೂಡ ಬರ್ಬೋದೇನೋ. ಪ್ರೀ ನೀವು ಚೆಕ್ ಮಾಡಿ ಡಿಮಾಟ್ ಅಕೌಂಟ್ ಅಲ್ಲಿ, ನೀವು ಅಲ್ಲಿ ಅಪ್ಕಮಿಂಗ್ ಐ ಪಿ ಒ ಅಂತ ಆದ್ರೆ ಬರುತ್ತೆ. ಸೊ ಇಲ್ಲಿ ಕ್ಲೋಸ್ ಡೇಟ್ ಅಂದ್ರೆ 22 ಇದೆ. ಸೊ ಫೇಸ್ ವ್ಯಾಲ್ಯೂ ಬಂದು ₹10 ಇದೆ. ಇದು ಪ್ರೈಸ್ ಬಾಂಡ್ ಬಂದು 205 ಇಂದ 216 ವರೆಗಿದೆ. ಇಶ್ಯೂ ಪ್ರೈಸ್ ಎಷ್ಟಿದೆ, 144.89 crore ರೈಸ್ ಮಾಡಿದ್ದಾರೆ. ಫ್ರೆಶ್ ಇಶ್ಯೂ ಎಷ್ಟಿದೆ, ಫ್ರೆಶ್ ಇಶ್ಯೂ ಜಾಸ್ತಿ ಇರ್ಬೇಕಂತೀನಿ, 144.89 crores ಇಶ್ಯೂ ರೈಸ್ ಮಾಡಿದೆ, ಕ್ಯಾಪಿಟಲ್ ರೈಸ್ ಮಾಡಿದ್ದಾರೆ. ಸೊ ಇಲ್ಲಿ ಎನ್ ಎಸ್ ಸಿ ಮತ್ತು ಬಿ ಎಸ್ ದಲ್ಲಿ ಈ ಕಂಪ್ನಿ ಲಿಸ್ಟ್ ಆಗುತ್ತೆ. ಅಲ್ಲಿ ನಾವು ಒಂದ್ಸರ್ತಿ ಐ ಪಿ ಒ ಲಿಸ್ಟ್ ಆದ್ಮೇಲೆ ಆಮೇಲೆ ನಾವಲ್ಲಿ ಬೈ ಮತ್ತು ಸೆಲ್ ಮಾಡಬಹುದು ಎನ್ ಎಸ್ ಸಿ ಮತ್ತು ಬಿ ಎಸ್ ದಲ್ಲಿ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಎನ್ ಎಸ್ ಸಿ ಆಯ್ತಾ, ನಮಗೆ ಯಾವ್ದಂದ್ರೆ ಕೋಟ ಬರುತ್ತೆ. ನಮಗೆ 3 ಕೋಟ ಮಾಡ್ತಾರೆ. ಇದರಲ್ಲಿ ಏನಪ್ಪಾ ಅಂದ್ರೆ 100% ರಿಟೇಲರ್ ಕೋಟ್ ಅಂದ್ರೆ ನೀವು. ಸೊ ಇಲ್ಲಿ ನಾವು ಸ್ಮಾಲ್ ಅಮೌಂಟ್ ಇರೋರು ಏನ್ ಮಾಡ್ತೀವಿ, ನಾವು ರಿಟೇಲರ್ ಕೋಟ್ ಇಷ್ಟ ಅಂತ ಇರುತ್ತೆ, 1ರಿಂದ 12, 13 ಕೊಟ್ಟಿರ್ತಾರೆ. ಅದು ನೋಡೋಣ, ಡೀಟೇಲ್ಸ್ ಚೆಕ್ ಮಾಡೋಣ. ಕ್ಯೂ ಐ ಬಿ ಕೋಟ ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಅಂತ. ಇವ್ರು ಯಾರಂದ್ರೆ ಬ್ಯಾಂಕು, ಮ್ಯೂಚುವಲ್ ಫಂಡ್ದವರು ಇಲ್ಲಿ ಇದ್ ಮಾಡ್ತಾರೆ. ಅವ್ರಿಗೆ ಎಷ್ಟಂದ್ರೆ 75% ಇದೆ. ಇವರಿಗೆ ಎನ್ ಐ ಕೋಟ ಅಂತಂದ್ರೆ ಇದು ನಾನ್ ನಾನ್ ಇನ್ಸ್ಟಿಟ್ಯೂಷನಲ್ ಇವರು ಬೈಯರ್ಸ್ ಅಂತ. ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಲ್ಲಿ 15% ಇದೆ. ಸೊ ಡಿ ಡಿ ಆರ್ ಎಚ್ ಪಿ ಡ್ರಾಫ್ಟ್ ಪ್ರಾಸ್ಪೆಕ್ಟ್ ಅಂದ್ರೆ, DRHP ಅಂತಂದ್ರೆ ರೆಡ್ ಏರಿಂಗ್ ಪ್ರಾಸ್ಪೆಕ್ಟ್ ಅಂದ್ರೆ ಯಾವುದೇ ಒಂದು ಕಂಪ್ನಿ ಅಂದ್ರೆ ಐ ಪಿ ಒಗೆ ಲಿಸ್ಟ್ ಆಗ್ಬೇಕಾದ್ರೆ ಪ್ರತಿ ಒಂದು ಆ ಕಂಪ್ನಿ ಡಾಕ್ಯುಮೆಂಟ್ಸ್ ಗಳು ಏನ್ ಮಾಡುತ್ತೆ, ಸೆಬಿಗೆ ಸೆಂಡ್ ಮಾಡ್ತಾರೆ. ಸೆಬಿಗೆ ಸೆಂಡ್ ಮಾಡೋದಕ್ಕೆ DHRP ಅಂತ ಕರಿತೀವಿ. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಏನೇನು ಕೊಟ್ಟಿದಾರಂತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ ಆಗಿ ನೋಡ್ಬೋದು. ಇಲ್ಲಿ ಎಷ್ಟು ಶೇರ್ ರೈಸ್ ಮಾಡಿದ್ದಾರೆ, ಏನನ್ನ ಎಲ್ಲಾ ಡೀಟೇಲ್ಸ್ ಇರುತ್ತೆ ಇಲ್ಲಿ. ಸೊ ನೀವು ಚೆಕ್ ಮಾಡ್ಬೋದು ಇದು. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿಗ ರೆಡ್ ಇಲ್ಲ RHP ಅಂತಂದ್ರೆ ಆಮೇಲೆ
ಕಂಪ್ನಿ ಏನ್ ಮಾಡುತ್ತೆ, ಎಲ್ಲಾ ಸೆಬಿ ಏನ್ ಮಾಡುತ್ತೆ, ಅವೆಲ್ಲಾ ಡಾಕ್ಯುಮೆಂಟ್ಸ್ಗಳು ರಿವ್ಯೂ ಮಾಡಿ ಆ ಕಂಪ್ನಿಗೆ ರಿಟರ್ನ್ಸ್ ಕೊಡುತ್ತೆ, ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿ. ಅದಕ್ಕೆ ಏನ್ ಕೊಡ್ತೀವಿ, ಎಚ್ ಆರ್ ಎಚ್ ಪಿ ಡ್ರಾಫ್ಟ್ ಪ್ರಾಸ್ಪೆಕ್ಟ್ ಅಂತ, ರೆಡ್ ಏರಿಂಗ್ ಪ್ರಾಸ್ಪೆಕ್ಟ್ ಅಂತ. ಇಲ್ಲಿ ಕ್ಲಿಕ್ ಮಾಡಿ ನೀವು ಇಲ್ಲ ಡಾಕ್ಯುಮೆಂಟ್ಸ್ ಕೂಡ ಬರುತ್ತೆ ಇಲ್ಲಿ. ಅವ್ರು ಏನೇನು ಕೆಲವು ರೂಲ್ಸ್ಗಳು ನಾವು ಅದಾಗಬಾರ್ದು ಅಂತ ಕೆಲವು ರೂಲ್ಸ್ ಕೊಟ್ಟಿರ್ತಾರೆ, ಆ ರೂಲ್ಸ್ ಫಾಲೋ ಮಾಡ್ಬೇಕಾಗತ್ತೆ ಒಂದ್ಸತಿ IPO ಅಂದ್ರೆ ಶೇರ್ ಮಾರ್ಕೆಟ್ ಎಂಟ್ರಿ ಆದ್ಮೇಲೆ. ಈ ಕೆಳಗಡೆ ಆಂಕರ್ ಲಿಸ್ಟ್ ಅಂತಂದ್ರೆ ಯಾರ್ಯಾರು ಬೈ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಏನಂದ್ರೆ ಬೋರನ್ ವ್ಯೂಸ್ IPO ಅಲರ್ಟ್ ಅಂತ. ಇಲ್ಲಿ ನೋಡಿ, ಇಲ್ಲಿ ರಿಟೇಲರ್ ನೀವು ಒಂದು ಮಿನಿಮಮ್ 1 ಲಾಟ್ ತಗೋಬಹುದು. ಇಲ್ಲಿ 1 ಲಾಟ್ಗೆ ಎಷ್ಟು ಶೇರ್ ಬರ್ತವೆ ಅಂದ್ರೆ 69 ಶೇರ್ ಬರ್ತವೆ. ಅಮೌಂಟ್ ಬಂದು 14,904 rupees ನಾವು ಪೇ ಮಾಡ್ಬೇಕಾಗತ್ತೆ. ಮ್ಯಾಕ್ಸಿಮಮ್ ಏನಂದ್ರೆ 13 ಲಾಟ್ಸ್ ಮಾತ್ರ ತಗೋ, ಅದಕ್ಕಿಂತ ನಾವು ಜಾಸ್ತಿ ಅಪ್ಲೈ ಆಗಲ್ಲ. 13 ಲಾಟ್ಸ್ ಮಾಡಿದ್ರೆ 897 rupees, ಸಾರಿ 897 ಶೇರ್ಸ್ ಬರುತ್ತೆ. ಇಲ್ಲಿ 1,93,752 rupees ನಾವು ಪೇ ಮಾಡ್ಬೇಕಾಗತ್ತೆ. ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಹೆಸರ ಮೇಲೆ ಅಂದ್ರೆ ಒಂದು ಅಕೌಂಟ್, ನಿಮ್ ನೇಮ್ ಮೇಲೆ ಮಲ್ಟಿಪಲ್ ಬ್ರೋಕರ್ ಅಕೌಂಟ್ ಇದ್ರೆ ಯಾವ್ದಾದ್ರು ಒಂದ್ರಲ್ಲಿ ಅಪ್ಲೈ ಮಾಡಿ. ಮಲ್ಟಿಪಲ್ ಅಕೌಂಟ್ ಅಲ್ಲಿ ಅಪ್ಲೈ ಮಾಡಕ್ ಹೋಗ್ಬೇಡಿ, ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಮಲ್ಟಿಪಲ್ ಪ್ಯಾನ್ ಕಾರ್ಡ್ ಇರುತ್ತಲ್ಲ ನಿಮ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರು, ಅದು ಒಂದು ಫ್ಯಾಮಿಲಿಯಲ್ಲಿ 4 ರಿಂದ 5 ಜನ ಅಪ್ಲೈ ಮಾಡೋದ್ರಿಂದ ಒಬ್ರಿಗಾದ್ರೂ ನಿಮ್ಗೆ ಅಲರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ HNI ಮಿನಿಮಮ್ ಅಂದ್ರೆ ಅವರು ಮಿನಿಮಮ್ 14 ಲಾಟ್ 14 ಲಾಟ್ ತಗೋಬಹುದು. ಸೊ ಅವ್ರಿಗೆ ಶೇರ್ ಎಷ್ಟು ಬರುತ್ತೆ ಅಂದ್ರೆ 966 ಅವ್ರಿಗೆ ಬರುತ್ತೆ. ಮಿನಿಮಮ್ ಎಷ್ಟಂದ್ರೆ 2 lakh rupees ಅವ್ರು ಪೇ ಮಾಡ್ಬೇಕಾಗತ್ತೆ. ಬಿ HNI ಮಿನಿಮಮ್ ಅಂದ್ರೆ ಬಿಗ್, ಇವರು ಕೂಡ 68, ಮಿನಿಮಮ್ 68. ಇದು ಮಿನಿಮಮ್, ಇದು ಮ್ಯಾಕ್ಸಿಮಮ್ ಇವರಿಷ್ಟು ತಗಲೇಬೇಕು. ಇದಕ್ಕಿಂತ ಇದ್ ಮಾಡಕ್ಕಲ್ಲ. ಮಿನಿಮಮ್ 14 ಅಪ್ಲೈ ಮಾಡ್ಬೇಕು, ಮ್ಯಾಕ್ಸಿಮಮ್ ಇದಕ್ಕಿಂತ ಜಾಸ್ತಿ ಇದ್ ಮಾಡಕ್ಕಾಗಲ್ಲ. ಇಲ್ಲಿ ಡೀಟೇಲ್ಸ್ ಯಾವಾಗ ಇದಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಇದು IPO ಡೇಟ್ ಅಂತಂದ್ರೆ IPO ಓಪನ್ ಆಗೋದು ಯಾವಾಗ, ಫಸ್ಟ್ ಟೈಮ್ ನಾವು ಬೋರನ್ ವ್ಯೂಸ್ ಕಂಪ್ನಿ ಸಬ್ಸ್ಕ್ರಿಪ್ಷನ್ ಆಗ್ಬೇಕಾದ್ರೆ ಮಾರ್ನಿಂಗು ನಮ್ಮ ಶೇರ್ ಮಾರ್ಕೆಟ್ ಓಪನ್ ಆಗುತ್ತೆ. ಆ ಟೈಮಲ್ಲಿ ನಾವು ಓಪನ್ ಆಗುತ್ತೆ, ಅವಾಗ ನಾವು ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಟೈಮು. ಯಾವಾಗ ಕ್ಲೋಸ್ ಆಗುತ್ತೆ ಅಂತಂದ್ರೆ 22 ಮೇಗೆ 22ಗೆ ಕ್ಲೋಸ್ ಆಗುತ್ತೆ. 5 PM ಒಳಗಡೆನ ನಾವು ಅಪ್ಲೈ ಮಾಡಬೇಕು. ಇಲ್ಲೇನಪ್ಪ ಅಂತಂದ್ರೆ ಯಾವಾಗ ಅಲಾಟ್ಮೆಂಟ್ ಆಗುತ್ತೆ, 23ಗೆ ಅಲಾಟ್ಮೆಂಟ್ ಆಗುತ್ತೆ. 23ಗೆ ಅಲಾಟ್ಮೆಂಟ್ ಆಗುತ್ತೆ. ಯಾರಿಗೆ ಅಲಾಟ್ಮೆಂಟ್ ಆಗಿಲ್ಲಲ್ಲ ಅವರಿಗೆ ರೀಫಂಡ್ ಆಗುತ್ತೆ, ಅಮೌಂಟ್ ರೀಫಂಡ್ ಆಗುತ್ತೆ. ಇಲ್ಲಪ್ಪ ಅಂತಂದ್ರೆ ಅವರು ಇದು ಬ್ರೋಕರ್ ಅಕೌಂಟ್ ಅಲ್ಲಿ ಅದು ಅಮೌಂಟ್ ಇದಾಗುತ್ತೆ, ಕ್ರೆಡಿಟ್ ಆಗುತ್ತೆ, ರೀಫಂಡ್ ಆಗುತ್ತೆ. ಯಾರಿಗೆ ಅವರಿಗೆ ಅಂದ್ರೆ ಅದು ಅಲರ್ಟ್ ಆಗಿಲ್ಲ. ಇಲ್ಲಿ ಕ್ರೆಡಿಟ್ ಟು ಡಿಮಾರ್ಟ್ ಅಂದ್ರೆ ಯಾರಿಗೆ ಈ ಕಂಪ್ನಿ ಅಲರ್ಟ್ ಆಗಿರ್ತದೆ ಅವ್ರಿಗೆ ಏನಪ್ಪಾ ಅಂದ್ರೆ 26 ಅವ್ರು ಡಿಮಾರ್ಟಲೈಸೇಷನ್ ಅಂತಂದ್ರೆ ಅವ್ರು ಅಲ್ಲಿ ಆನ್ಲೈನ್ ನೋಡ್ಬೋದು. ಅವ್ರಿಗೆ ಅಲರ್ಟ್ ಆದದ್ದು ಅದು ಸೇರ್ಸ್ ಕಾಣುತ್ತೆ, ಅಲ್ಲಿ ಅವ್ರಿಗೆ ಸೇರ್ ನೋಡ್ಬೋದು ಅವ್ರು ಆನ್ಲೈನ್ದಲ್ಲಿ. ಇಲ್ಲಿ ಏನಪ್ಪಾ ಅಂತಂದ್ರೆ IPO ಲಿಸ್ಟ್ ಡೇಟ್ ಅಂದ್ರೆ ಕೊನೆಯದಾಗಿ ಏನಂತಂದ್ರೆ 27 ದಿನ ಈ ಬೋರನ್ ವ್ಯೂಸ್ IPO ಲಿಸ್ಟ್ ಅವಾಗ ಏನಾಗುತ್ತೆ, ಸೆಕೆಂಡರಿ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ಯಾವಾಗ 27 9/15 ಏನ್ ಮಾರ್ಕೆಟ್ ಓಪನ್ ಆಗುತ್ತೆ ಅವಾಗ ಓಪನ್ ಆಗುತ್ತೆ. ಅವಾಗ ಯಾರ್ಯಾರಿಗೆ ಅಲರ್ಟ್ ಆಗಿರ್ತದೆ, ಸೊ ಪ್ರಾಫಿಟ್ ಇತ್ತು ಅಂತಂದ್ರೆ ನೀವ್ ಏನ್ ಮಾಡ್ಬೋದು, ಸೆಲ್ ಮಾಡ್ಬೋದು. 9:15 ಓಪನ್ ಆದ್ರೆ ಒಂದು 10-20 ಮಿನಿಟ್ಸ್ ತುಂಬಾ ಅಂದ್ರೆ ಸೆಲ್ಲರ್ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ನಮ್ದು ಎಕ್ಸಿಕ್ಯೂಟ್ ಆಗೋ ಚಾನ್ಸಸ್ ಕಮ್ಮಿ ಇರ್ತದೆ. ಸೊ ಒಂದು 10-20 ಮಿನಿಟ್ಸ್ ಬಿಟ್ಟು ನೀವು ಎಕ್ಸಿಟ್ ಆಗ್ಬೋದು ಅಲ್ಲಿಂದ. ಇಲ್ಲಿ ಯಾರು ಪ್ರಮೋಟರ್ಸ್ ಇದ್ದಾರೆ ಸ್ವಲ್ಪ ರಿವ್ಯೂ ಮಾಡಿ. ಈ ಕಂಪ್ನಿ ಬಗ್ಗೆ ಏನಪ್ಪಾ ಅಂದ್ರೆ ಬೋರನ್ ವ್ಯೂಸ್ ಅನ್ನಲ್ಲ IPO ಅಂದ್ರೆ ಇದು ಒಂದೇನೆ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಇದು ಯಾವ ತರ ಇದೆ ಅಂತ ಎಲ್ಲ ಡೀಟೇಲ್ಸ್ ಆಗಿ ನೀವು ರೀಡ್ ಮಾಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ ನೋಡಿ, ನಾವೇನ್ ಮಾಡ್ತಾ ಫೈನಾನ್ಷಿಯಲ್ ರಿಪೋರ್ಟ್ ನೋಡೋಣ. ಇಯರ್ ಟು ಇಯರ್ ಗ್ರೋತ್ ಆಗ್ತಾ ಬಂದಿದೆ. 2022ಲಿಂದ ಏನಂದ್ರೆ ಇನ್ಕ್ರೀಸ್ ಆಗ್ತಾನೆ ಬಂದಿದೆ. ಅಸೆಟ್ ನೋಡ್ತಾ ಇದ್ದೀನಿ ಇಲ್ಲಿ 31.9 crore, ಆಮೇಲೆ 23ಗೆ 74 crore, 24ಗೆ 137, ಹಾಗೆ ಸೆಪ್ಟೆಂಬರ್ ಟಿಲ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 149 crore. ಇಲ್ಲಿ ಇಯರ್ ಟು ಇನ್ಕ್ರೀಸ್ ಆಗ್ತಾನೆ ಬಂದಿದೆ. ಇಲ್ಲಿ ನೋಡಿ ವ್ಯಾಲ್ಯೂಯೇಷನ್ ಕೂಡ ಇದೆ ಎಲ್ಲಾನು. ROE ಅಂದ್ರೆ ಏನು, ROE ಎಷ್ಟಿದೆ, 49 ಇದೆ. ROC 27 ಇದೆ.
ಎಬ್ಟೋ ಮ್ಯಾರೇಜಿನ್ ಎಷ್ಟದ 20 ಇದೆ, ಪ್ಯಾಟ್ ಮಾರ್ಜಿನ್ 11 ಇದೆ, ಡೆಪ್ ಟು ಇಕ್ವಿಟಿ 1.7 ಅಂದ್ರೆ ಇದು ಸಾಲನೇ ಜಾಸ್ತಿ ಇದೆ ಇಲ್ಲಿ. ಈ ಕೆಳಗಡೆ ನೋಡೋಣ, ರಿಟರ್ನ್ ಆನ್ ಇಕ್ವಿಟಿ, ನೆಟ್ ಅಸೆಟ್ ವ್ಯಾಲ್ಯೂ ಎಲ್ಲ ಪಿ ನಾ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಕಾಂಪಿಟೇಟರ್ನು ಕೂಡ ಯಾವುದು ಮೆನ್ಷನ್ ಮಾಡಿಲ್ಲ, ಮೆನ್ಷನ್ ಮಾಡುವುದು ಯಾರ್ಯಾರು ರಿವ್ಯೂ ಮಾಡಿದಾರಂತ. ಸೊ ಇಲ್ಲೆಲ್ಲ ಡೀಟೇಲ್ಸ್ ಕೆನರಾ ಬ್ಯಾಂಕು ಎಲ್ಲ ಇಲ್ಲೆಲ್ಲ ಮಾಡಿದ್ರೆ ನೀವು ಕೂಡ ನೋಡ್ಬೋದು. ಇಲ್ಲಿ ಇನ್ನೊಂದು ನಿಮ್ಗೆ ಇಲ್ಲಿ ಸೊ ಈ ತರ ನಾವು ಅನಾಲಿಸಿಸ್ ಮಾಡೋದ್ರಿಂದ ನಮಗೆ ಒಂದು ತುಂಬಾ ಹೆಲ್ಪ್ ಆಗುತ್ತೆ. ಯಾವ ತರ ನಾವು ಇದು ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಅನ್ನೋದು ಆಲ್ಮೋಸ್ಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಇಲ್ಲಿ ನೋಡಿ, ಬೋರನ್ ವ್ಯೂಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನೀವು ಬೋರನ್ ವ್ಯೂಸ್ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲೊಂದು ಡೀಟೇಲ್ಸ್ ಆಗಿ ಬರುತ್ತೆ, ಒಂದು ಕಂಪ್ನಿ ಸ್ಟ್ರೆಂತ್ ಏನದ. ಇದು ಬೋರನ್ ವ್ಯೂಸ್ IPO ರಿವ್ಯೂ ಅನಾಲಿಸಿಸ್ ಗುಡ್ ಅದ ಬ್ಯಾಡ್ ಅದ ಅಂತ ನೀವು ಇಲ್ಲಿ ಬಂದ್ಗೆಸಿಂದ ಡೀಟೇಲ್ಸ್ ಆಗಿ ನೀವು ಸ್ಟಡಿ ಮಾಡ್ರೆ ಗೊತ್ತಾಗುತ್ತೆ. ಇದು ಸ್ಟ್ರೆಂತ್ ಇದೆನಾ, ನಾವು ಅಪ್ಲೈ ಮಾಡ್ಬೇಕಾ ಮಾಡಬಾರ್ದು ಅನ್ನೋದು, ವೀಕ್ನೆಸ್ ಎಷ್ಟಿದೆ. ಸೊ ಇಲ್ಲಿ IPO ಡೀಟೇಲ್ಸ್ ಸೇಮ್ ನಾವೇನು ಇದು ಮಾಡಿದ್ವಲ್ಲ ಅದೇ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. IPO ಡೇಟ್ ಕ್ಲೋಸಿಂಗು, ಇಲ್ಲೆಲ್ಲ ಸಬ್ಸ್ಕ್ರಿಪ್ಷನ್ ಯಾವಾಗ ಆಗುತ್ತೆ. ಸೊ ಇದೊಂದು ನೀವು ಇದು ಮಾಡಿದ್ರೆ ಈಸಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡಿ, ನಾ ಅಪ್ಲೈ ಮಾಡ್ಬೇಕು ಅನ್ನೋ ಬಿಫೋರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೆ ಸೊ ನೀವು ಅನಾಲಿಸಿಸ್ ಮಾಡಿ, ಇದು ಪ್ಯೂರ್ಲಿ ಲಾಟ್ರಿ ಬೇಸ್ಡ್ ಅಂಡ್ ಲಕ್ ಬೇಸ್ಡ್ ಅಲರ್ಟ್ ಆಗೋ ಚಾನ್ಸಸ್ ಇರುತ್ತೆ ಕೂಡ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.